ಕಳೆದ ಬಾರಿ ಮಹಾಲಿಂಗಪುರದ ಕೆಂಗೇರಿ ಮಡ್ಡಿ ಸ್ಲಂನಲ್ಲಿ ಅನೇಕ ಕೂಲಿ ಕಾರ್ಮಿಕರು, ನಿರ್ಗತಿಕರು, ನಿರಾಶ್ರಿತ ಕುಟುಂಬಗಳು ರಸ್ತೆ ತಡೆದು ಪ್ರತಿಭಟನೆ ಮಾಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪ್ರತಿಭಟನೆಯು ಮತ್ತೊಂದು ಉಗ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಈ ಪ್ರತಿಭಟನೆಯ ಇನ್ನೊಂದು ಭಾಗವಾಗಿ ಇಂದು ದಿನಾಂಕ 7/1/2026 ಡಾಕ್ಟರ್ BR ಅಂಬೇಡ್ಕರ್ ಗ್ರಾಮೀಣಾಭಿವೃದ್ಧಿ ಸಂಘ ಮಹಾಲಿಂಗಪುರ ಇವರ ಸಹಯೋಗದಲ್ಲಿ ಮಹಾಲಿಂಗಪುರ ನಗರದ ಕೆಂಗೇರಿ ಮಡ್ಡಿ ಕೌಟುಂಬಿಕವಾಗಿ ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ. ವಾಸ ಮಾಡೋದಕ್ಕೆ ಸ್ವಂತ ಮನೆ ಇಲ್ಲದೆ ಪರದಾಡುವ ಅನೇಕ ಕುಟುಂಬಗಳಿಗೆ ಸರಿಯಾದ ಜಾಗ ಇರೋದಿಲ್ಲ. ಪ್ರಸ್ತುತ ಬಾಡಿಗೆ ಮನೆಯಲ್ಲಿ ಇದ್ದು ವಾಸ ಮಾಡುವ ಇವರಿಗೆ ಕಡಿಮೆ ಆದಾಯದ ಕಾರಣದಿಂದ ಮನೆ ಕಟ್ಟಲು ಸಾಧ್ಯವಾಗುತ್ತಿಲ್ಲ. ಸದ್ಯಕ್ಕೆ ಸರ್ಕಾರ ನಿಯಮಾನುಸಾರವಾಗಿ ವಾಸಿಸಲು ಜಾಗ ಮಂಜೂರು ಮಾಡುವ ಯೋಜನೆಗಳ ಅಡಿಯಲ್ಲೇ ಮಹಾಲಿಂಗಪುರ ನಗರದ ಕೆಂಗೇರಿ ಮಡ್ಡಿ ಸರ್ವೆ ನಂಬರ್ 29/139ರಲ್ಲಿ ಒತ್ತುವರಿ ಸರ್ಕಾರಿ ಜಾಗವಿದ್ದು ಅದನ್ನ ತೆರವುಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು. ನೂರಾರು ಬಡ ಕುಟುಂಬಗಳು ಬೀದಿಗೆ ಬರದಂತೆ ತಪ್ಪಿಸಿ ದಯವಿಟ್ಟು ಅಲ್ಲಿರುವ ಜನರ ಪರಿಸ್ಥಿತಿಯನ್ನ ಪರಿಗಣಿಸಿ ವಾಸಿಸಲು ಅಗತ್ಯವಿರುವ ನಿವಾಸ ನಿವೇಶನ ಮಂಜೂರು ಮಾಡಲು ಅನುಮೋದಿಸಬೇಕು ಅಂತ ಮನವಿಯನ್ನ ಪುರಸಭೆಯ ಕಚೇರಿ ವ್ಯವಸ್ಥಾಪಕರ ಕೈಗೆ ಹಸ್ತಾಂತರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಕೆಂಗೇರಿ ಮಡ್ಡಿಯ 50ರಿಂದ 60 ಜನ ಸ್ತ್ರೀಯರು, 50ರಿಂದ 60 ಜನ ಪುರುಷರು ಭಾಗಿಯಾಗಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಗ್ರಾಮೀಣಾಭಿವೃದ್ಧಿ ಸಂಘದ ಅಧ್ಯಕ್ಷರು ಶ್ರೀಶೈಲ್ ದೊಡ್ಡಮನಿ, ಉಪಾಧ್ಯಕ್ಷರು ಮಧು ಮಾವಿನಹಂಡಿ, ಕಾರ್ಯದರ್ಶಿಗಳು ತಿಪ್ಪಣ್ಣ ಬಂಡಿವಡ್ಡಾರ್, ಶೆಟ್ಟಪ್ಪ ತಳಗಡೆ, ಜಗದೀಶ್ ಮಾವಿನಹಂಡಿ, ಚೇತನ್ ಬಾಗೇವಾಡಿ, ವಿಠಲ್ ಗೌಂಡಿ, ಸುರೇಶ್ ಗೌಡ, ಶಿವಾಜಿ ಮಾವಿನಹಂಡಿ, ಚನ್ನಪ್ಪ ಮುಖ್ಯನವರ್, ಜಗ್ಗು ದೊಡ್ಡಮನಿ, ರವಿ ಅಂಕುಶ್ ಹಾಗೂ ಕೆಂಗೇರಿ ಮಡ್ಡಿಯ ಅನೇಕ ಹಿರಿಯರು ಉಪಸ್ಥಿತರಿದ್ದರು. ತೇರ್ದಾಳ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿದ್ದು ಸೌದಿ ಅವರೇ, ಮಹಾಲಿಂಗಪುರ ಬಡ ಜನರ ಕೂಗು ಇನ್ನೂ ನಿಮ್ಮ ಕಿವಿಗೆ ಬಿದ್ದಿಲ್ಲ ಅನ್ಸುತ್ತೆ. ಸೌದಿ ಅವರ ನಡೆ ಹೇಗಾಗಿದೆ ಅಂದ್ರೆ ಕಷ್ಟಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅನ್ನುವ ವರ್ತನೆ ಈ ರೀತಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಸದ್ಯಕ್ಕೆ ತೇರ್ದಾಳ್ ಮತಕ್ಷೇತ್ರದಲ್ಲಿ ಜನ ನಾಯಕರಿಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ಬಂದಿದೆ. ಬ್ಯೂರೋ ರಿಪೋರ್ಟ್, ಗರುಡ ಭೇಟೆ ಕನ್ನಡ ನ್ಯೂಸ್, ಮಹಾಲಿಂಗಪುರ್. ನೋಡ್ತೀರಿ, ಸಾಕಷ್ಟು ಬಡ ಕುಟುಂಬಗಳಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆಯೇನೋ. ಇಲ್ಲಿ ನೆಲದ ಮೇಲೆ ಕೂತುಕೊಂಡಿರುವುದನ್ನ ನೀವು ನೋಡಬಹುದು. ಇಲ್ಲಿರುವಂತಹ ಜಿಲ್ಲಾಡಳಿತ ಮತ್ತು ಇಲ್ಲಿರುವಂತಹ ಪುರಸಭೆ ಈ ಬಡ ಕುಟುಂಬಗಳ ಮೇಲೆ ದೌರ್ಜನ್ಯ ಎಸಗ್ತಾ ಇದೆಯೇನೋ. ಹಾಗಾಗಿ ನೇರವಾಗಿ ಅನ್ಯಾಯಕ್ಕೆ ಒಳಗಾಗಿರುವಂತಹ ಕುಟುಂಬಗಳೊಟ್ಟಿಗೆ ನಾವು ಮಾತನಾಡಿಸೋಣ. ಹೇಳ್ರಿ ಅಕ್ಬರ, ಯಾಕೆ ಇಲ್ಲಿ ಇಷ್ಟು ಜನ ಕೂಡಿದಿರಿ? ನಮಗ ಜಾಗಿಲ್ರಿ ಸರ್, ಜಾಗಿಲ್ಲ ಆದ್ರೆ ನಮ್ ಇರಾಕ್ ಮನೇಲಿಲ್ಲ, ಬಾಡಿಗೆ ತುಂಬಿ ಸಾಕಾಗೈತೆ. ಇಲ್ಲಿಗೆ ಜಾಗ ಖುಲ್ಲಾ ಐತೆ, ನನ್ನ ಶೆಡ್ ಬಡ್ಕೊಳಕ್ ಬಂದಿದ್ರಿ, ಇಲ್ಲಿ ಬಂದಿಗೆ ತಕರಾರ್ ಮಾಡಾತಾರಿ. ಸರ್ಕಾರಿ ಖುಲ್ಲಾ ಜಾಗದಲ್ಲಿ ನೀವು ಶೆಡ್ ಬಡ್ಕೊಳತ್ತೀರಿ? ಬಡ್ಕೊಳಕಂತ ನಾವು ಹಸನ್ ಮಾಡಾಕತ್ತಿದ್ರಿ, ಬಂದಿಗೆ ತಕರಾರ್ ಹಚ್ಚಿದಾರೆ, ಹಸನ್ ಮಾಡಬೇಡ ಅಂತ ತಕರಾರ್ ಹಚ್ಚಿದಾರೆ. ಇಲ್ಲಿರುವಂತ ಪುರಸಭೆ ಅಧಿಕಾರಿಗಳು ಅದನ್ನ ತಡೆ ಹಿಡಿದಿದ್ದಾರೆ. ಎಷ್ಟು ವರ್ಷಗಳಿಂದ ಇಲ್ಲಿದ್ದೀರಿ? ನಾವೀಗ 20 ವರ್ಷ ಆತ್ರಿ. 20 ವರ್ಷಗಳಿಂದ ಇಲ್ಲಿ 20 ವರ್ಷಗಳಿಂದ ಇದೆ ಕೆಂಗೇರಿ ಮಡ್ಡಿಯಲ್ಲಿ ವಾಸವಾಗಿದ್ದೀರಿ. ನಿಮಗೆ ಇರಾಕ್ ಮನಿ ಇಲ್ಲ, ಇರಾಕ್ ಜಾಗನೂ ಇಲ್ಲ. ಮನಿನೂ ಬೇಕು, ಜಾಗನೂ ಬೇಕು. ನೀವು ಕೆಲಸ ಏನ್ ಮಾಡ್ತೀರಿ? ಕೂಲಿ ಕೆಲಸ ಮಾಡ್ತೀರಿ? ಮುಸ್ಲಿಂ ಮಾಡ್ತಾ ಹೋಗ್ತಾರ ನಾವು, ಮನಿ ಮುಸ್ಲಿಂ ತಕ ಹೋಗ್ತಾರ ನಾವು. ಇಲ್ಲಿರುವಂತ ಅಧಿಕಾರಿಗಳು ನೀವು ಬಂದಾಗ ಏನಂದ್ರಿ? ಇಲ್ಲಿ ಬಂದಾಗ್ರಿ ನಮ್ಗ ಜಾಗ ಇಲ್ಲ ಅಂತ ಹೇಳಿರಿ. ಜಾಗ ಇಲ್ಲ ಅಂತೇಳಿ ಅವ್ರ ಏನಂದ್ರು ತಂಗಿ ಅಲ್ಲೇ ಬಡ್ಕೊಂಡಿರ್ರಿ ಅಂತಂದ್ರಿ. ಅಲ್ಲಿ ಬಡಿಯಾಕು ಕೊಡುವಲ್ರಿ, 3 ಮಕ್ಕಳ ಹುಡುಗರು ತಗೊಂಡ್ ಹೊರ ಮಕ್ಕಳತ್ತಿರು ನಾವ್ರಿ. ಈಗ ನಮ್ಗ್ ಜಾಗ ಬೇಕಾರಿ. ಇಲ್ಲಿ ವಾಸ ಹೋಗಕ್ ಜಾಗ ಬೇಕು. ಈಗ ಜಾಗ ಬೇಕಾರಿ. ಅಲ್ಲಿ ಎಲ್ಲ ಕಿತ್ತಾರಿ ಸರ್. ಬಡದು ಒಂದ್ 6 ತಿಂಗಳು ಹೋಗಿರ್ತಿಲ್ಲ, ಅದು ಕಿತ್ತರಿ. ಆದ್ರೆ ಅದು ಬಾಡಿಗೆ ತಿರ್ಗಾಡಕತ್ರಿ ಬಿನ ಇದು ಗಟ್ಟಿಗಿಲ್ರಿ. ಮತ್ತೆ ಅವಾಗ ಕೊಡ್ತಾರೆ, ಇವಾಗ ಕೊಡ್ತಾರೆ, ಯಾವಾಗ ಕೊಡ್ತಾರ್ರಿ? ಗಟ್ಟ ಬಾಡಿಗೆ ತುಂಬೋದ್ರಿ, ಇದ್ದಾರ ಅದಾರ, ಇದ್ದಾರ ಏನ್ ಮಾಡ್ರಿ? ಗಟ್ಟ ಬಾಡಿಗೆ ತುಂಬೋದ್ರಿ ಇಲ್ಲ. ನಾ ಫಸ್ಟ್ ಅರ್ಜಿ ತಂದಾಗ ಅರ್ಜಿ ಕೊಟ್ರ 2ನೇ ಸಲ ಅವ್ರ ಇಡೀ ಸಮಾಜ, ರಾಜ್ಯ ಸಮಾಜ ಬಂದು ಸರ್ಟಿಫಿಕೇಟ್ ಅಂದ್ರತ್ತ. ಅವಾಗ ನಾನು ಕರೆದ್ರು, ನಾ ಹೇಳಿ ನಡೆದತ್ತೆ ಎಲ್ಲ ಕಳಿಸ್ತಾರ್ರಿ. ಬಾಡಮಾಜ್ ತಹಸೀಲ್ದಾರ್ ಬಂದ್ ಸರ್ಟ್ ಬಡಿಸೋದ್ರಲ್ಲಿ, ತಹಸೀಲ್ದಾರ್ ಬಡಿಸ್ಯಾರಲ್ಲಿ, ತಹಸೀಲ್ದಾರ್ ಸಾಹೇಬ್ರ ಬಡಿಸ್ಯಾರಲ್ಲಿ. ಯಾರ್ದ್ರಿ?
ನಾ ಏನ್ ಕೇಳತ್ತೇನ್ರಿ ತಹಸೀಲ್ದಾರ್ ನೀವ್ ಯಾಕೆ ಬಂದ್ರಿ ನೀವ್ ಯಾಕೆ ಬರ್ತೀರಿ ಎರಡು ಯಾರು ಹೇಳ್ತಾರ ತರ್ಲಿಕ್ಕೆ ತರ್ಸರ್ಲಿಕ್ಕೆ ಇಲ್ಲಿರುವಂತ ಸ್ಥಳೀಯರ ಆಗ್ರಹ ಬಡ ಕುಟುಂಬಗಳಲ್ಲಿ ವಾಸವಾಗಿದ್ದಾವೆ. ಇವ್ರ ಮೇಲೆ ದಬ್ಬಾಳಿಕೆ ಮಾಡೋದು ತಪ್ಪು. ಶೀಘ್ರವೇ ಜಿಲ್ಲಾಡಳಿತ, ತಾಲೂಕಾಡಳಿತ ಈ ಜನರ ಕೂಗನ್ನು ಕೇಳಿ ವೇಗವಾಗಿ ಇಲ್ಲಿ ಇರುವಂತ ಅಧಿಕಾರಿಗಳು ಬಡ ಕುಟುಂಬಗಳನ್ನ ಸಂಧಿಸಬೇಕು. ಇಲ್ಲಿರುವಂತಹ ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡ್ಬೇಕು. ಈ ರೀತಿಯಾಗಿ ಬೀದಿಯಲ್ಲಿ ಕೂತುಕೊಂಡಿರುತ್ತಾನೆ ನೋಡ್ತೀರಿ. ಈ ಬಡ ಕುಟುಂಬಗಳ ಮೇಲೆ ಎಷ್ಟು ದಿನ ಅಂತ ದೌರ್ಜನ್ಯ ಮಾಡ್ತೀರಿ. ಸರ್ಕಾರ ಜಾಗ ಅನೇಕ ಭಾಗಗಳಲ್ಲಿ ಇದೆ ಮತ್ತು ಇಲ್ಲಿರುವಂತ ಕುಲ್ಲ ಜಾಗ ಬಡವರಿಗೆ ಕೊಡದೆ ಮತ್ತೆ ಯಾರಿಗೆ ಕೊಡ್ತೀರಿ? ಆ ಜಾಗದಲ್ಲಿ ಏನಾದ್ರು ಬಂಗಲೆ ಮತ್ತೇನಾದ್ರೂ ಕಟ್ತೀರಾ? ಅದನ್ನ ಬಡವರಿಗಂತಾನೆ ಸರ್ಕಾರ ಕೊಟ್ಟಿರುವಂತದ್ದು. ಅದನ್ನ ಶೀಘ್ರವಾಗಿ ಮೇಲಿರುವಂತ ಅಧಿಕಾರಿಗಳು ಅದನ್ನ ಇಲ್ಲಿರುವಂತ ಬಡ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕು. ಇಲ್ಲಿ ಯಾರೇ ಬಂದ್ರು, ಇಲ್ಲಿ ಯಾರು ಬಂದ್ರು ಸಹ ನಿಮ್ಮ ಹೋರಾಟ ಹಿಂಗೆ ಇರ್ತದ್ರಿ. ಪೊಲೀಸರು ಬಂದ್ರು ಹಿಂಗೆ ಇರ್ತದ್ರಿ. ನಿಮ್ಮ ಹೋರಾಟ ಈ ಜಾಗ ಸಿಗೋವರೆಗೂ ಇರ್ತದ್ರಿ. ಇಲ್ಲಿರುವಂತ ಎಲ್ಲಾ ಜನರ ಕೂಗು ಒಂದೇ, ಹೋರಾಟ ಸ್ಥಳ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಸ್ಥಳ ಸಿಗುವವರೆಗೂ ಹೋರಾಟ ಇರ್ತದೆ. ಬಡವರಿಗೆ ಶೀಘ್ರವಾಗಿ ನ್ಯಾಯ ಒದಗಿಸಿಕೊಡ್ಬೇಕು. ಇಲ್ಲಿರುವಂತಹ ಜನರು ಉತ್ತಮವಾದಂತ ಮನೆಗಳಲ್ಲಿ ವಾಸ ಮಾಡಬೇಕು. ಪ್ರಿಯ ವೀಕ್ಷಕರೇ, ನಾವೀಗ ಪ್ರತಿಷ್ಠಿತ ಮಹಾಲಿಂಗಪುರದಲ್ಲಿದ್ದೇವೆ. ಮಹಾಲಿಂಗಪುರದಲ್ಲಿ ಕಳೆದ ದಿನ ಕೆಂಗೇರಿ ಮಡ್ಡಿಯಲ್ಲಿ ಆದಂಥ ಒಂದು ಬಡ ಕುಟುಂಬಗಳಿಗೆ ಸ್ಥಳವಿಲ್ಲದ ಕಾರಣ ಹೋರಾಟ ಮಾಡ್ತಾ ಇದ್ರು. ಆ ಹೋರಾಟ ಇಲ್ಲಿ ಮತ್ತೊಂದು ಸ್ವರೂಪವನ್ನು ಪಡ್ಕೊಂಡಿದೆ. ಇಲ್ಲಿ ಜಮಾಯಿಸಿರುವಂಥ ಎಲ್ಲ ಹೆಣ್ಣು ಮಕ್ಕಳು ಅವರೆಲ್ಲ ಕೆಂಗೇರಿಮಟ್ಟಿ ನಿವಾಸಿಗಳು. ನೇರವಾಗಿ ನಾವು ಅವರನ್ನೇ ಮಾತನಾಡಿಸೋಣ. ಇವತ್ತು ಪುರಸಭೆ ಮುಂದೆ ಯಾಕೆ ಅವ್ರು ಬಂದಿದ್ದಾರೆ ಎಂಬುದಾಗಿ. ನಮಸ್ಕಾರ ಅಕ್ಕ, ನಿಮ್ಮ ಹೆಸರು? ರಾಜ್ಮೀನ್ ಮಹಬೂಬ್ ನದಾಫ್. ಈ ದಿನ ಯಾವುದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ? ನಾವು ಜಾಗ ಸಲುವಾಗಿ ಬಂದೇವಿ ಸರ್. ಜಾಗ ಸಂಬಂಧ ಅಂದ್ರೆ ನೀವು ಎಲ್ಲಿ ವಾಸ ಮಾಡೋದು? ನಾವು ಕೆಂಗೇರಿ ಮಡ್ಯಾಗ ವಾಸ ಮಾಡಾಕತ್ತೀವಿ. ಕೆಂಗೇರಿ ಮಡ್ಡಿ ಒಳಗಡೆ ಎಷ್ಟು ವರ್ಷಗಳಿಂದ ವಾಸ ಮಾಡತ್ತೀರಿ? 20 ವರ್ಷ. 20 ವರ್ಷಗಳಿಂದ. ನಿಮಗೆ ಸ್ವಂತ ಮನೆ ಐತ್ರಿ? ಮನೆ ಇಲ್ಲ. ಅಂದ್ರೆ ನೀವು ಈಗ ಹೆಂಗ್ ವಾಸ ಮಾಡತ್ತೀರಿ? ಈ ಬಾಡಿಗೆ ಮನ್ಯಾಗ ವಾಸ ಮಾಡತ್ತೀವಿ. ಬಾಡಿಗೆ ಒಳಗೆ ವಾಸ ಮಾಡತ್ತೀರಿ. ಇವತ್ತು ಪುರಸಭೆ ಯಾಕೆ ಬಂದಿದ್ದೀರಿ? ಎಲ್ಲರೂ ನಮ್ ಖುಲ್ಲ ಜಾಗ ಏನ್ರಿ ಅನುಕೂಲ ಮಾಡ್ಕೊಡ್ರಿ ಅಂತ ಹೇಳಕತ್ತೀವಿ ಸರ್. ಎಲ್ಲ ಜಾಗ ಅನುಕೂಲ ಮಾಡ್ಕೊಡ್ರಿ. ಮನೆ ಪತ್ರ ಮನೆ ಪದ ಕೊಡಕ್ ಬಂದಿವಿ. ನಮ್ಗೆ ಇರಾಕ್ ಮನಿ ಇಲ್ರಿ, ಬಾಡಿಗೆ ತುಂಬ ಸಾಕಾಗಿತ್ತು. ಅದಕ್ಕೆ ಈಗ ಅರ್ಜಿ ಹಾಕಕ್ ಬಂದಿವ್ರಿ ನಾವು. ಈಗ ಎಷ್ಟೋ ಸಲ ಅರ್ಜಿ ಹಾಕಿರಿ, ನಮ್ದ ಇದು ಮಾಡಿಲ್ರಿ. ಈಗ ಒಬ್ರು ಯಾರು ಹೇಳ್ರಿ ಬಿ ನಮ್ದು ಅಲ್ಲಿ ಇನ್ಕಲೆ ಬಡ್ತಿದ್ರಿ, ಆದ್ರೆ ಅದು ಕಿತ್ವಾಗದ್ರಿ. ಎಲ್ಲಿ ಇರಾಕ್ ಜಾಗ ಅಲ್ಲಿ ಖುಲ್ಲ ಜಾಗ ಐತ್ರಿ ಕೆಂಗೇರಿ ಮಡ್ಯಾಗ. ಅದಾಗ ನಮ್ಗೆ ಮನಿ ಮಾಡ್ಕೊಡ್ರಿ ಅಂತ ನಾವು ಬಂದ್ರಿ. ಮನಿ ಅರ್ಜಿ ಹಾಕಕ್ ಬಂದಿವ್ರಿ ಇಷ್ಟ. ಈಗ ಮನಿ ಪತ್ರ ಕೊಡಕ್ ಬಂದಿರಿ ಸರ್. ಈ ಎಲ್ಲಾರು ನೀವು ಅದಕ್ಕೆ ಬಂದಿರಿ. ಇಲ್ಲಿರುವಂತ ಬಡ ಕುಟುಂಬಗಳನ್ನು ನೀವು ನೋಡ್ಬೋದು. ನಿರ್ಗತಿಕರು, ನಿರಾಶ್ರಿತರು, ಮನೆ ಇಲ್ಲದವರು. ದಯವಿಟ್ಟು ಶೀಘ್ರ ಸರ್ಕಾರ ಮಹಾಲಿಂಗಪುರದಲ್ಲಿ ಕೆಂಗೇರಿ ಮಡ್ಡಿಯಲ್ಲಿ ವಾಸ ಮಾಡುವಂಥ ಅನೇಕ ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಬೇಕು ಮತ್ತು ಮನೆ ಇಲ್ಲದವರಿಗೆ ಶೀಘ್ರ ಮತ್ತು ಸ್ಥಳ ಇಲ್ಲದವರಿಗೆ ಶೀಘ್ರ ಸ್ಥಳವನ್ನು ಒದಗಿಸಿಕೊಡ್ಬೇಕಂತ ಇಲ್ಲಿರುವಂಥ ಎಲ್ಲ ಜನರ ಆಗ್ರಹವಾಗಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡಿ ಗರುಡ ಬೇಟೆ, ಕನ್ನಡ ನ್ಯೂಸ್ 24/7.